ರಸ್ತೆ ಗುಂಡಿಗಳಿಂದ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ಗಂಡಾಂತರ ಎಕ್ಸ್ಪೋಸೆ ಆಗ್ತಾ ಇದೆ. ರಿಪಬ್ಲಿಕ್ ವರದಿ ಬಳಿಕ ಕೊನೆಗೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಸ್ತೆ ಗುಂಡಿಗಳ ಸಮಸ್ಯೆಯ ಪರಿಶೀಲನೆಗೆ ಖುದ್ದು ಅಖಾಡಕ್ಕಿಳಿತಾ ಇದ್ದಾರೆ ಮುಖ್ಯ ಕಾರ್ಯದರ್ಶಿಗಳು. ಶಾಲಿನಿ ರಜನೀಶ್ರಿಂದ ರಸ್ತೆ ಗುಂಡಿಗಳ ಪರಿಶೀಲನೆ ಮಾಡಲಾಗುತ್ತಂತೆ. ರಿಪಬ್ಲಿಕ್ ಕನ್ನಡ ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಬೆಂಗಳೂರಿನಲ್ಲಿ ರಸ್ತೆಗಿಂತ ಹೆಚ್ಚಾಗಿ ರಸ್ತೆ ಮಧ್ಯೆ ಇದ್ದ ಗುಂಡಿಗಳದ್ದೇ ಕಾರಬಾರು ಹೆಚ್ಚಾಗಿದೆ. ಪ್ರತಿನಿತ್ಯ ವಾಹನ ಸವಾರರು ಸರ್ಕಾರಕ್ಕೆ ಹಾಗೆ ಆಗದೇ ಇರೋ ಎಲೆಕ್ಷನ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಹಿಡಿಶಾಪ ಹಾಕೊಂಡೇ ಓಡಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಸತತವಾಗಿ ಬೆಂಗಳೂರಿನ ರಸ್ತೆಗಳ ಅಧೋಗತಿ ಬಗ್ಗೆ ನಿರಂತರವಾದ ಅಭಿಯಾನಗಳನ್ನ ಮಾಡ್ತಾ ಬಂದಿದೆ. ಇದೀಗ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಗುಂಡಿಗಳಿಂದ ತುಂಬಿದ್ದ ರಸ್ತೆಗಳಿಗೆ ಕೊನೆಗೂ ಪ್ಯಾಚ್ ವರ್ಕ್ ಭಾಗ್ಯ ಕರುಣಿಸಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಇಕೋಫೆಕ್ಸ್ ಪಾಟ್ ಹೋಲ್ ಫಿಲ್ಲರ್ ಗಳನ್ನ ಬಳಸಿ ಗುಂಡಿ ಮುಚ್ಚೋಕೆ ಮುಂದಾಗ್ತಾ ಇದೆ. ORR ಜಂಕ್ಷನ್ ನಲ್ಲಿ ಗುಂಡಿ ಮುಚ್ಚೋ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ರಸ್ತೆ ಗುಂಡಿಗಳಿಂದ HSR ಲೇಔಟ್ ಸವಾರರು ಇನ್ನು ಮುಂದಾದ್ರೂ ಸೇಫ್ ಆಗೋ ಸಾಧ್ಯತೆಗಳು ಗೋಚರವಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, HSR ಲೇಔಟ್ ನಲ್ಲಿ ಗುಂಡಿಗಳನ್ನ ಮುಚ್ಚೋ ಕಾರ್ಯ ಪ್ರಾರಂಭ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಗಲ್ಲಿ ಗಲ್ಲಿಗೂ ಸಿಕ್ತಿರುವಂತಹ ರಸ್ತೆ ಗುಂಡಿಯಿಂದ ಬೆಂಗಳೂರಿನ ಮಾನ ಹರಾಜಾಗಿದೆ. IT ದಿಗ್ಗಜರು ಕೂಡ ರಸ್ತೆ ಗುಂಡಿಗಳ ವಿಚಾರವಾಗಿ ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಕಿಡಿಯನ್ನ ವ್ಯಕ್ತಪಡಿಸಿದ್ರು. ಸರಿಯಾದಂತಹ ರಸ್ತೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಕಂಪನಿಗಳು ಉಳಿಯೋದಿಲ್ಲ ಅಂತ ಹೇಳಿ. ಇದರ ಬೆನ್ನಲ್ಲೇ ಖುದ್ದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಫೀಲ್ಡ್ ಇಳಿಯೋ ಮೂಲಕ ರಸ್ತೆ ಗುಂಡಿಗಳ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ಇದರ ಬೆನ್ನಲ್ಲೇ ಇದೀಗ BBMP ವತಿಯಿಂದ ರಸ್ತೆ ಗುಂಡಿಯನ್ನ ಮುಚ್ಚುವಂತಹ ಕಾಮಗಾರಿ ಶುರುವಾಗಿದೆ. ನಾವೀಗ HSR ಲೇಔಟ್ನ ORR ಜಂಕ್ಷನ್ ಬಳಿ ಇದ್ದೀವಿ. ಇಲ್ಲೂ ಕೂಡ ಸುಮಾರು 15ಕ್ಕೂ ಹೆಚ್ಚು ರಸ್ತೆ ಗುಂಡಿಗಳು ಬಿದ್ದಿತ್ತು. ಈ ಒಂದು ಜಾಗಕ್ಕೆ ಶಾಲಿನಿ ರಜನೀಶ್ ಅವರು ಕೂಡ ಭೇಟಿಯನ್ನ ಕೊಟ್ಟು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಆದಷ್ಟು ಬೇಗ ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸ ಆಗಬೇಕು ಅಂತ. ಈ ನಿಟ್ಟಿನಲ್ಲಿ ಇದೀಗ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸ ಆಗ್ತಾ ಇದೆ. ಇನ್ಸ್ಟೆಂಟ್ ಆಗಿ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಇಕೋಫಿಕ್ಸ್ ಅಂತ, ಅಂದ್ರೆ ಇದು ಇನ್ಸ್ಟೆಂಟ್ ರೋಡ್ ರಿಪೇರಿಂಗ್ ಮಿಕ್ಸ್. ಇದನ್ನ ಹಾಕ್ದ ಕೂಡಲೇ ಏನು ಗುಂಡಿ ಇದೆ ಅದನ್ನ ಮುಚ್ಚಬಹುದಾಗಿದೆ. ಸೊ ಈ ಒಂದು ಇನ್ಸ್ಟೆಂಟ್ ಮಿಕ್ಸ್ ನ ಬಳಸಿ ಇದೀಗ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆಯೋ ಆ ಒಂದು ಜಾಗವನ್ನ ಮುಚ್ಚಲಾಗ್ತಾ ಇದೆ. ಈ ಒಂದು ರಸ್ತೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಗುಂಡಿಗಳು ಇರುವಂತಹ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಇನ್ಸ್ಟೆಂಟ್ ಆಗಿ ನಾನು ಆಗ್ಲೇ ಹೇಳಿರೋ ಹಾಗೆ ಈ ಇನ್ಸ್ಟೆಂಟ್ ಮಿಕ್ಸ್ ಏನಿದೆ ಇದನ್ನ ಹಾಕ್ದ ಕೂಡಲೇ ಒಂದು ಅರ್ಧ ಗಂಟೆಯಲ್ಲಿ ರೋಡ್ ರೆಡಿ ಆಗ್ಬಿಡುತ್ತೆ. ಸೊ ಇಲ್ಲೂ ಕೂಡ ಆಗ್ಲೇ ಹಾಕಿರುವಂತಹ ಇನ್ಸ್ಟೆಂಟ್ ರೋಡ್ ಮಿಕ್ಸ್ ಏನಿದೆ ಇದನ್ನ ನೋಡ್ತಾ ಇದ್ದೀರಾ. ಆಲ್ರೆಡಿ ವೆಹಿಕಲ್ಸ್ ಅದರ ಮೇಲೆ ಹೋಗ್ಬೋದಾಗಿದೆ. ಆದ್ರೆ ಇದರ ಬಾಳಿಕೆ ಎಷ್ಟು ಬರುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಮಳೆಗಾಲ, ಮಳೆ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಇಂತಹ ಇನ್ಸ್ಟೆಂಟ್ ಮಿಕ್ಸ್ ಗಳು ವರ್ಕೌಟ್ ಆಗುತ್ತಾ ಅಥವಾ ಕಿತ್ತು ಬರುತ್ತಾ ಅಂತಾನು ಕೂಡ ನೋಡ್ಬೇಕಾಗಿದೆ. ಒಟ್ನಲ್ಲಿ ಸರ್ಕಾರ ಮುಜುಗರಕ್ಕೆ ಈಡಾದಂತಹ ಬೆನ್ನಲ್ಲೇ ಇದೀಗ BBMPಗೆ ಖಡಕ್ ಸೂಚನೆಯನ್ನ ಕೊಡೋ ಮೂಲಕ ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಬಿದ್ದಿದೆಯೋ ಅದನ್ನ ಸರಿ ಮಾಡಬೇಕು ಅನ್ನೋ ಒಂದು ಎಚ್ಚರಿಕೆ ಕೂಡ ಸಿಕ್ಕಿರುವಂತಹ ಬೆನ್ನಲ್ಲೇ ಇದೀಗ ಗುಂಡಿ ಮುಚ್ಚುವಂತಹ ಕೆಲಸಗಳು ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಶ್ವದೆಲ್ಲೆಡೆ ಬೆಂಗಳೂರಿನ ಮಾನ ತೆಗೆದಿದೆ ರಸ್ತೆ ಗುಂಡಿಗಳು. ಡೆಡ್ಲಿ ರಸ್ತೆ ಗುಂಡಿಯ ಸತ್ಯ ದರ್ಶನ ಮಾಡಿಸ್ತಾ ಇದೆ ರಿಪಬ್ಲಿಕ್ ಕನ್ನಡದ ವರದಿ. ಇನ್ನು ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಅಲರ್ಟ್ ಆಗಿದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ತಕ್ಷಣಕ್ಕೆ ಬೆಂಗಳೂರಿನ ರಸ್ತೆಯನ್ನ ಸರಿಪಡಿಸಿ ಅಂತ ಹೇಳಿ ದೆಹಲಿಯಿಂದಲೇ ಖುದ್ದು ಫಾರ್ಮಾನನ್ನ ಹೊರಡಿಸಲಾಗಿದೆ. ಸುರ್ಜೇವಾಲಾ ಅವರೇನೆ ಈ ಗುಂಡಿ ಮುಚ್ಚಿಸುವಂತೆ ಆದೇಶವನ್ನ ಹೊರಡಿಸಿದ್ದಾರಂತೆ. ರಾಜ್ಯ ಉಸ್ತುವಾರಿಗೆ ಕರೆ ಮಾಡಿ ರಸ್ತೆ ಗುಂಡಿ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ಸುರ್ಜೇವಾಲಾ ಅವರು ಖಡಕ್ ಸೂಚನೆ ಕೊಟ್ಟ ಬೆನ್ನಲ್ಲೇ
ಇದೀಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಅಲರ್ಟ್ ಆಗಿದ್ದಾರೆ. ಗ್ರೇಟರ್ ಬೆಂಗಳೂರು ಪಾಲಿಕೆ ಮಹತ್ವದ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಸಭೆ, ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇರೋದು. ಒಂದು ಕಡೆ ಬೆಂಗಳೂರಿನ ರಸ್ತೆಗಳು ಗುಂಡಿಮಯ. ಸವಾರರು ಸರ್ಕಸ್ ಮಾಡಿಕೊಂಡೇನೆ ರಸ್ತೆಯಲ್ಲಿ ಸಂಚಾರ ಮಾಡಬೇಕು ಅನ್ನೋ ರೀತಿಯ ಪರಿಸ್ಥಿತಿ. ಗುಂಡಿಯಲ್ಲಿ ಸಿಲುಕಿದ ಗೂಡ್ಸ್ ವಾಹನ, ಆ ವಾಹನ ಸವಾರರು ಪರದಾಡಿರುವ ಘಟನೆ ನಡೆದಿದೆ. ಗುಂಜೂರ್ ಹಾಗೆ ಪಣತ್ತೂರ್ ರಸ್ತೆಯಲ್ಲಿ ಇದರಿಂದಾಗಿ ಟ್ರಾಫಿಕ್ ಜಾಮ್ ಬೇರೆ ಆಗಿದೆಯಂತೆ. ಟ್ರಾಫಿಕ್ ಜಾಮ್ನಿಂದಾಗಿ ಇನ್ನುಳಿದ ವಾಹನ ಸವಾರರು ಕೂಡ ಹೈರಾಣಾಗಿದ್ದಾರೆ. ರಸ್ತೆ ಸರಿಪಡಿಸುವಂತೆ ಸ್ಥಳೀಯರು ಹೋರಾಟಕ್ಕಿಳಿದಿದ್ದಾರೆ. ರಸ್ತೆ ಬದಿಯಲ್ಲಿ ನಿಂತು ಪ್ರತಿಭಟನೆ ನಡೆಸಬೇಡಿ ಅಂತ ಹೇಳಿ ಪೊಲೀಸರು ಸೂಚನೆ ಕೊಡ್ತಿದ್ದಾರಂತೆ. ಪೊಲೀಸರು ಹಾಗೆ ಸ್ಥಳೀಯರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಕಾಲ ಮಾತಿನ ಚಕಮಕಿ ಬೇರೆ ಆಗಿದೆ. ಒಂದು ಕಡೆ ರಸ್ತೆ ಗುಂಡಿ, ಆ ಗುಂಡಿಯಲ್ಲಿ ಸಿಲುಕಿರೋ ವಾಹನ, ಆ ವಾಹನದಿಂದಾಗಿ ಟ್ರಾಫಿಕ್ ಜಾಮು, ಈ ಟ್ರಾಫಿಕ್ ಜಾಮ್ನಿಂದಾಗಿ ಅಲ್ಲಿರುವ ಇತರೆ ವಾಹನ ಸವಾರರಿಗೂ ಸಮಸ್ಯೆ. ಇದನ್ನ ವಿರೋಧಿಸಿ ಪ್ರತಿಭಟನೆ ಮಾಡೋಕೆ ಮುಂದಾದ್ರೆ ಪೊಲೀಸರ ವಿರೋಧ. ಇದರಿಂದ ಆ ಭಾಗದ ಜನ ಹೈರಾಣಾಗಿ ಹೋಗಿದ್ದಾರೆ. ರಸ್ತೆ ಸರಿಪಡಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಈ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಪೊಲೀಸರು ಹಾಗೆ ಸ್ಥಳೀಯರ ನಡುವೆ ವಾಗ್ವಾದ ಆಗಿದೆ. Ma'am, this is private property. This is private property. This is private property. No, this is our PLH. Go inside. That is private PLH. No, this is PLH property. Road is there, sir. This is road. Come, No, sir. This is not road. This is not road, sir. That is road. This is public footpath. We want road, yeah? We want road. There is no road here. Where is the high court? Compound is your private property. Please come. That is not true, sir. Sir, No. stand only for 2 hours. No, madam. That is. Post that we will be going to our own places. No, madam. Please come. Please come. Sir, Please come. Money. Please come. nobody is coming. Why me? Guys, Let's go inside. Sir. Please. ದಯವಿಟ್ಟು ಬನ್ನಿ ಆಯ್ತು. ನೀವು ಏನೋ ವಿಡಿಯೋ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿ ಗಂಡಾಂತರ ಇಷ್ಟಕ್ಕೆ ಮುಗಿದಿಲ್ಲ. ಅವೈಜ್ಞಾನಿಕ ಕಾಮಗಾರಿಗೆ ಸಿಲಿಕಾನ್ ಸಿಟಿ ಜನ ಹೈರಾಣಾಗಿ ಹೋಗಿದ್ದಾರೆ. ಚರಂಡಿಯಲ್ಲಿ ಶಾಲಾ ವಾಹನ ಸಿಲುಕಾಕೊಂಡಿದೆ. ಬೆಂಗಳೂರಿನ ಪಣತ್ತೂರು ಬಳಿ ನಡೆದಿರುವ ಘಟನೆ. ಚರಂಡಿಗೆ ಏಕಾಏಕಿ ಕುಸಿದಿದೆ. ಮಕ್ಕಳಿದ್ದ ಶಾಲಾ ವಾಹನ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ರಸ್ತೆ ಗುಂಡಿ ವಿಚಾರದಲ್ಲೂ ಕೂಡ ರಾಜಕೀಯ ಮೇಲಾಟಗಳು ನಿಂತಿಲ್ಲ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ರಸ್ತೆ ಗುಂಡಿ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇರೋದು ಬಿಜೆಪಿ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಆ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ರಸ್ತೆ ಗುಂಡಿಗಳನ್ನ ನಾವು ಮಾಡ್ತಿಲ್ಲ, ಮಳೆ ಹೆಚ್ಚಾಗಿದೆ, ವಾಹನ ಸಂಚಾರ ಹೆಚ್ಚಾಗಿದೆ, ಹೀಗಾಗಿ ರಸ್ತೆಗಳಲ್ಲಿ ಗುಂಡಿ ಬೀಳ್ತಾ ಇದೆ. ನಾವು 7,500 ಗುಂಡಿಗಳನ್ನ ಮುಚ್ಚಿದ್ದೇವೆ. ಇನ್ನು 5,000ಕ್ಕೂ ಹೆಚ್ಚು ಗುಂಡಿಯನ್ನ ಮುಚ್ಚೋದು ಬಾಕಿ ಇದೆ. ಮುಚ್ಚುತ್ತೇವೆ ಅದನ್ನು ಕೂಡ. ಆದ್ರೆ ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಕೊಟ್ಟರೂ ಕೂಡ ಅವ್ರು ಗುಂಡಿ ಮುಚ್ಚೋ ಕಾರ್ಯಕ್ಕೆ ಮುಂದಾಗ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯ ವಿರುದ್ಧ ಕಿಡಿಕಾರಿದ್ದಾರೆ. They are there to do politics. Let them do whatever politics they want. But we are there. Today evening also my Chief Minister is conducting a meeting. It is in nature. No one want to make a potholes. It is the vehicle, over traffic in the Bangalore city, over rains has created a lot of potholes. We have almost more than 7,000 potholes we have just cleared. Still there are about more than 5,000 potholes. Still we have asked the police commissioner to give us a report. Wherever the potholes are there, even common man is also finding it.
but we can't stop them doing politics. Let the roadblock and let they also do whatever politics they want. But we are there to solution in all the BJP constituencies. MLAs, for MLAs, even in my personal grants also, whichever I had discretionary power, I did not differentiate. I had given them all the money. Why are I not feeling that? Why did I not do? Even now also we are giving for all the BJP MLAs, 25 crores we are giving them. Let them do this job.